ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭೇಟಿ ನೀಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ಪ್ರವಾಸಿ ತಾಣವಾದ ಜೋಗ ಜಲಪಾತಕ್ಕೆ. ನಾನು ಅನು, ಸ್ಫೂರ್ತಿ ಹಾಗೂ ಮಾವಾರು ತಂಗಿ ಶ್ರೀನಿವಾಸ್ ಫಾಲ್ಸ್ಗೆ ಹೋದಾಗಿನ ಒಂದು ಸಣ್ಣ ಚಿತ್ರಣ ಇದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಈ ಜಲಪಾತ ಶರಾವತಿ ನದಿ 4 ಭಾಗಗಳಾಗಿ ಕೆಳಗೆ ಬೀಳುವ ಅದ್ಭುತ ದೃಶ್ಯವನ್ನು ಇಲ್ಲಿ ಕಾಣಬಹುದು. ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಧಾರೆಗಳು ಇಲ್ಲಿ ಕಂಡುಬರುತ್ತವೆ. ಮಳೆಗಾಲದಲ್ಲಿ ಬಂದರಂತೂ ಜೋಗ ಜಲಪಾತದ ತನ್ನ ನಿಜವಾದ ಸೌಂದರ್ಯವನ್ನು ತೋರಿಸುತ್ತದೆ. ಮೇಲಿನಿಂದ ಕೆಳಗೆ ಧುಮ್ಮಿಕ್ಕುವ ನೀರಿನ ಗರ್ಜನೆ ಕೇಳಿದರೆ ಮನಸ್ಸು ತಾನೇ ಶಾಂತವಾಗುತ್ತದೆ. ಪ್ರತಿಯೊಂದು ಧಾರೆಯೂ ಸ್ವಭಾವಕ್ಕೆ ತಕ್ಕಂತೆ ಹೆಸರನ್ನು ಹೊಂದಿದೆ. 4 ಧಾರೆಗಳಲ್ಲಿ ಮೊದಲನೆಯದಾಗಿ ರಾಜ. ಇದು ಅತಿ ದೊಡ್ಡದು ಮತ್ತು ಬಲಿಷ್ಠವಾದ ಧಾರೆ. ನೇರವಾಗಿ ಮತ್ತು ಗಂಭೀರವಾಗಿ ಭೋರ್ಗರೆಯುತ್ತಾ ಬೀಳುತ್ತದೆ. ಅದರ ಗಂಭೀರತೆ ಮತ್ತು ಶಕ್ತಿಯಿಂದಾಗಿ ಇದಕ್ಕೆ ರಾಜ ಎಂದು ಕರೆಯುತ್ತಾರೆ. ಎರಡನೆಯದಾಗಿ ರಾಣಿ. ಇದು ರಾಜಧಾರೆಯ ಪಕ್ಕದಲ್ಲೇ ಹರಿಯುವ ಸೊಗಸಾದ ಮೃದು ಸ್ವಭಾವದ ಧಾರೆ. ಇದು ರಾಜನ ಜೊತೆಗೆ ರಾಣಿ ಇರುವಂತೆ ಕಾಣುವುದರಿಂದ ಇದಕ್ಕೆ ರಾಣಿ ಎಂದು ಹೇಳಲಾಗುತ್ತದೆ. ಮೂರನೆಯದಾಗಿ ರೋರರ. ಈ ಧಾರೆ ಬೀಳುವಾಗ ಭಾರಿ ಗದ್ದಲ, ಘರ್ಜನೆ ಮಾಡುತ್ತದೆ. ಹೀಗಾಗಿ ಇದಕ್ಕೆ ರೋರರ ಅಥವಾ ಘರ್ಜಿಸುವ ಧಾರೆ ಎಂದು ಕರೆಯುತ್ತಾರೆ. ನಾಲ್ಕನೆಯದಾಗಿ ರಾಕೆಟ್. ಇದು ಅತಿ ವೇಗವಾಗಿ ಹಾಗೂ ನೇರವಾಗಿ ರಾಕೆಟ್ ಹಾರುವಂತೆ ಕೆಳಗೆ ಬೀಳುತ್ತದೆ. ಹೀಗಾಗಿ ಇದಕ್ಕೆ ರಾಕೆಟ್ ಎಂದು ಕರೆಯುತ್ತಾರೆ. ಬನ್ನಿ ನೋಡೋಣ, ಆ ಧುಮ್ಮಿಕ್ಕುವ ನೀರಿನ ಘರ್ಜನೆ ಮತ್ತು ಸೌಂದರ್ಯ ನೋಡಿ ಹಾಗೂ ಕೇಳಿ ಆನಂದಿಸೋಣ. ಸ್ಫೂರ್ತಿ ಮತ್ತು ಶ್ರೀನಿವಾಸ್ ಅಂತೂ ಇದನ್ನು ನೋಡಿ ಬಹಳ ಖುಷಿ ಪಡುತ್ತಿದ್ದಾರೆ. ಒಮ್ಮೆ ಇಲ್ಲಿ ನಿಂತು ನೋಡಿದರೆ ಪ್ರಕೃತಿ ಎಷ್ಟು ಶಕ್ತಿಶಾಲಿ ಮತ್ತು ಸುಂದರ ಅನ್ನೋದು ಅರ್ಥವಾಗುತ್ತದೆ. ಫೋಟೋಗಳು, ವಿಡಿಯೋಗಳು ಎಷ್ಟೇ ಚೆನ್ನಾಗಿದ್ದರೂ ನೇರವಾಗಿ ನೋಡಿದ ಅನುಭವವೇ ಬೇರೆ. ನೀವು ಇನ್ನೂ ಜೋಗ ಜಲಪಾತಕ್ಕೆ ಹೋಗಿಲ್ಲ ಅನ್ನುವುದಾದರೆ ಈ ಮಳೆಗಾಲದಲ್ಲಿ ಪಕ್ಕಾ ಒಮ್ಮೆ ಭೇಟಿ ನೀಡಿ.
ಡಾಕ್ಟರ್ ರಾಜಕುಮಾರ್ ಅವರು ಅದ್ಭುತವಾಗಿ ಹಾಡಿರುವಂತೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಎನ್ನುವಂತೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ. ಧನ್ಯವಾದಗಳು.